ಚುನಾವಣೆ ಇದೆಯಲ್ಲ, ವಿಧಾನಸಭಾ ಸಾರ್ವತ್ರಿಕ ಚುನಾವಣೆ. ಯಾವುದೇ ಒಂದು ರಾಜಕೀಯ ಪಕ್ಷ ಆಗ್ಲಿ ಅಥವಾ ಯಾರೇ ಒಬ್ರು ರಾಜಕೀಯ ನಾಯಕರುಗಳಾಗಿ ಹೊರಹೊಮ್ಮಬೇಕು ಅಂತಕ್ಕಂಥದ್ದಾದ್ರೆ ತಮ್ಮ ಮಾತಿಗೆ ನನ್ನ ಸಂಪೂರ್ಣ ಸಹಮತ ಇದೆ. ಚುನಾವಣೆ ಹತ್ರ ಬಂದಾಗ, ಸಮೀಪ ಬಂದಾಗ 6 ತಿಂಗಳಿದ್ದಾಗೆ ಬಂದು ನಾವು ಸಂಘಟನೆ ಮಾಡ್ತೀವಿ, ಜನರ ಜೊತೆ ತೊಡಗಿಸ್ಕೊಳ್ತೀವಿ ಅಂತಕ್ಕಂಥದ್ದಾದ್ರೆ ಜನರು ಕೂಡ ಬಹಳ ಬುದ್ಧಿವಂತರಿದ್ದಾರೆ, ತಿರಸ್ಕಾರ ಮಾಡ್ತಾರೆ, ಅದರಲ್ಲಿ ಯಾವುದೋ ಅನುಮಾನ ಇಲ್ಲ. ಆದ್ರೆ ಇವತ್ತು ಕಡೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದ್ 2-3 ವಿಚಾರದ ಬಗ್ಗೆ ನಾವು ಪ್ರಸ್ತಾವನೆ ನೀಡಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಇತಿಹಾಸ ನನಗಿಂತ ಚೆನ್ನಾಗಿ ತಮಗೂ ಕೂಡ ಗೊತ್ತಿದೆ. ಕಡೂರಿನಲ್ಲಿ ಹಿಂದೆ 94ರಿಂದ ನಾವು ಮಾತನಾಡ್ತಕ್ಕಂಥದ್ದಾದ್ರೆ 94, 99, 2004 ಈ 3 ಚುನಾವಣೆಗಳಲ್ಲಿ ಸತತವಾಗಿ ಜನತಾದಳ ಪಕ್ಷದಿಂದ ಕಡೂರು ಕೃಷ್ಣಮೂರ್ತಿಯವರು ಗೆದ್ದಿರ್ತಕ್ಕಂಥದ್ದು ಪಕ್ಷದ ಒಂದು ಇತಿಹಾಸ. ತದನಂತರ ನೀವು 13, 18, 23ರ ಚುನಾವಣೆ ಬಗ್ಗೆ ಕೂಡ ಚರ್ಚೆ ಮಾಡ್ತಕ್ಕಂಥದ್ದಾದ್ರೆ 13ರಲ್ಲಿ YSV ದತ್ತ ಅವರು ಶಾಸಕರಾಗಿದ್ದರು. 18ರಲ್ಲಿ ಒಮ್ಮೆ ಬಿಜೆಪಿಯ ಬೆಳ್ಳಿ ಪ್ರಕಾಶ್ ಅವರು ಗೆದ್ದಿರ್ತಕ್ಕಂಥದ್ದು ಗೊತ್ತಿದೆ. ಈಗ ಸದ್ಯಕ್ಕೆ ಅಲ್ಲಿರ್ತಕ್ಕಂಥವ್ರು ಕಾಂಗ್ರೆಸ್ನ ಆನಂದ್ ಅವರು ಶಾಸಕರಾಗಿದ್ದಾರೆ. ಅಂದ್ರೆ ಕಳೆದ 3 ಚುನಾವಣೆನೂ ಕೂಡ ನಾವು ತೆಗೆದು ನೋಡ್ತಕ್ಕಂಥದ್ದಾದ್ರೆ ನಮ್ಮ ಪಕ್ಷಕ್ಕೆ ಒಂದು ಗಟ್ಟಿ ನಿಲುವಿದೆ, ಒಂದು ಬಲ ಇದೆ, ಜಿಲ್ಲೆನಲ್ಲೂ ಇದೆ. ಜೊತೆಗೆ ಇವತ್ತು ಕಡೂರು ವಿಧಾನಸಭಾ ಕ್ಷೇತ್ರಕ್ಕೆ ನಾನು ಸೀಮಿತವಾಗಿ ಮಾತನಾಡ್ತಕ್ಕಂಥದ್ದಾದ್ರೆ ಗೆದ್ದಿದ್ದೀವಿ, ಸೋತಿದ್ದೀವಿ, ಗೆದ್ದಿರ್ತಕ್ಕಂಥದ್ದು ಉಂಟು. ಇವಾಗ ನಾನು ಹೇಳಿರ್ತಕ್ಕಂಥ ವಿಚಾರಗಳು ಇದೇನೋ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಆದ್ರೆ ಈಗಿಂದ ಪಕ್ಷಕ್ಕೆ ಒಂದು ಸಂಘಟನೆಗೆ ಒಂದು ಹೊಸ ವೇಗ ಕೊಡಬೇಕು, ಒಂದು ಚೈತನ್ಯ ಉಂಟು ಮಾಡಬೇಕು ಅಂತಕ್ಕಂಥ ದಾಟಿಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಲೀಡು ಚುನಾವಣೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸೋಲನ್ನು ಹೊಂದಿದ್ರು ಕೂಡ ಮುಂಚೆಯಿಂದನೂ ಕೂಡ ಕಡೂರು ಕ್ಷೇತ್ರದಲ್ಲಿ ಸವಾಲುಗಳು ಜನತಾದಳ ಪಕ್ಷ ಎದುರಿಸ್ಕೊಂಡು ಬರ್ತಾನೆ ಇದೆ ನಿರಂತರವಾಗಿ, ಹೊಸದೇನಲ್ಲ. ಆದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಹುಶಃ ತನಗೂ ಗೊತ್ತಿದ್ದಂಗೆ 4,000 ಲೀಡ್ ಕೊಟ್ಟಿರ್ತಕ್ಕಂಥದ್ದು ಕೂಡ ಬಹುಶಃ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ. ಜೊತೆಯಲ್ಲಿ ನನ್ನ ಸಂಪೂರ್ಣ ಸಹಮತ ಇದೆ. ಈಗ ನೀವು ಹೇಳ್ತಾ ಇರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಲೋಚನೆ ಮಾಡಿನೇ ನಾನು ಕೇವಲ ಯಾವುದೋ ಒಂದಷ್ಟು ಎ ಕ್ಯಾಟಗರಿ ಸೀಟ್ಸ್ಗೆ ಮಾತ್ರ ನಾನು ಹೆಚ್ಚಾಗಿ ಸಮಯ ಕೊಡ್ತಕ್ಕಂಥ ಒಂದು ಮನಸ್ಥಿತಿಯಲ್ಲಿ ನಾನಂತೂ ಕೂಡ ಇಲ್ಲ. ಪಕ್ಷ ಸಂಘಟನೆ ಅಂತಕ್ಕಂಥದ್ದು ಎಲ್ಲ ರೀಜನ್ಗಳಲ್ಲೂ ಮಾಡಬೇಕು, ಎಲ್ಲ ಜಿಲ್ಲೆ, ಎಲ್ಲ ತಾಲೂಕುಗಳಿಗೂ ಕೂಡ ಹೋಗ್ಬೇಕು ಅಂತಕ್ಕಂಥ ದೃಢ ನಿರ್ಧಾರದಿಂದ ತೀರ್ಮಾನ ಮಾಡಿ ಓಡಾಡ್ತಾ ಇದ್ದೇನೆ. ಹಾಗಾಗಿ ಕಡೂರಿನಲ್ಲೂ ಕೂಡ ಈಗ ಮತ್ತಿನ್ನು 2 ವರ್ಷಕ್ಕೆ ಯಾವ ರೀತಿ ಪಕ್ಷ ಕಟ್ಟಬೇಕು ಮುಂದಿನ MLA ಚುನಾವಣೆಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ಇದು NDA ಸೋಲಲ್ಲ, ಇದು ಪ್ರಧಾನಮಂತ್ರಿಗಳ ಸೋಲಲ್ಲ, ಇದು ಪ್ರಜಾಪ್ರಭುತ್ವದ ಸೋಲಾಗಿರ್ತಕ್ಕಂಥದ್ದು. ಇದಕ್ಕೆ ಮೂಲ ಕಾರಣ ಕಾಂಗ್ರೆಸ್ನವರು ಮತ್ತೆ ಪ್ರತಿಪಕ್ಷದವರು ಇವತ್ತೆಲ್ಲ ಸೇರಿ ಏನು ಸಂಪೂರ್ಣವಾಗಿ ಆ ಬಿಲ್ಲನ್ನ ತಿರಸ್ಕಾರ ಮಾಡತಕ್ಕಂಥ ನಿಟ್ಟಿನಲ್ಲಿ ವಿರುದ್ಧವಾದಂಥ ವೋಟಿಂಗ್ನ ಮಾಡಿದ್ದಾರೆ. 1-2-3 ಅಂಶ ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಈಗ ಕಾಂಗ್ರೆಸ್ನವರು ಇಲ್ಲಿಯವರೆಗೂ ಅವ್ರು ಮಾಡ್ತಾ ಇರ್ತಕ್ಕಂಥ ವಾದ ಏನು, ಸೌತ್ ಇಂಡಿಯಾ, ನಾರ್ತ್ ಇಂಡಿಯಾ ಸ್ಟೇಟ್ಸು ಅಂತಕ್ಕಂಥ ಒಂದು ಪ್ರೊಪಗಂಡ, ಒಂದು ನರೇಟಿವ್ ಸೆಟ್ ಮಾಡಕ್ ನೋಡುತ್ತೆ. ಈಗ ಒಂದು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು 1971ರಲ್ಲಿ ಮೊದಲನೇ ಸೆನ್ಸಸ್ ಆಗಿದ್ದು ನಮ್ಮ ದೇಶದಲ್ಲಿ. ಅವತ್ತು ನಮ್ಮ ದೇಶದ ಜನಸಂಖ್ಯೆ ಇದ್ದಿದ್ದು 50 ಕೋಟಿ. ಈಗ ಅದರ 3 ಪಟ್ಟು ದುಪ್ಪಟ್ಟಾಗಿದೆ. 3 ಪಟ್ಟು ಹೆಚ್ಚು ಕಮ್ಮಿ 140 ಕೋಟಿಯಷ್ಟು ಜನಸಂಖ್ಯೆ ಇರ್ತಕ್ಕಂಥ ಭಾರತ ದೇಶ. ಇಲ್ಲಿ ಈ ಕಾಂಗ್ರೆಸ್ನವರು ಹೇಳಿದಂತ ಅಂಶಕ್ಕೆ ಗೃಹ ಸಚಿವರು ಕೂಡ ಉತ್ತರ ಕೊಟ್ಟರು, ಇನ್ಕ್ಲೂಡಿಂಗ್ ಹೌಸ್ನಲ್ಲೂ ಕೂಡ ಒಂದು ಡಿಬೇಟ್ ಆಯ್ತು, ಗಂಟುಗಟ್ಟಲೆ ಇದ್ರ ಬಗ್ಗೆ ಚರ್ಚೆನೂ ಆಯ್ತು. ಈ ಟಾಪಿಕ್ ವೆರಿ ಕ್ಲಿಯರ್ ಆಗಿ ಅವ್ರು ಹೇಳ್ತಾ ಇರ್ತಕ್ಕಂಥದ್ದೇನು, ಆತಂಕ ಸೃಷ್ಟಿ ಮಾಡ್ತಕ್ಕಂಥದ್ದು ಬೇಡ ಅಥವಾ ಆತಂಕಕ್ಕೆ ಒಳಗಾಗ್ತಕ್ಕಂಥದ್ದು ಬೇಡ. ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂಥ 5 ರಾಜ್ಯಗಳೇನಿದೆ, ಅದು ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ, ತೆಲಂಗಾಣ, ಈ 5 ರಾಜ್ಯಗಳಿಗೆ 50% ರೂಲ್ ಅನ್ನ ಅಪ್ಲೈ ಮಾಡ್ತೀವಿ. ಅಂದ್ರೆ ಉದಾಹರಣೆಗೆ 543 ಲೋಕಸಭಾ ಸೀಟ್ಗಳೇನಿದೆ, ಅದರಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ನಮಗೆ 129 ಲೋಕಸಭಾ ಸೀಟ್ಗಳು ನಮ್ಮ ದಕ್ಷಿಣ ಭಾರತದಿಂದ ನಾವು ಪ್ರತಿನಿಧಿಸ್ತಾ ಇದ್ದೀವಿ, ಅವಕಾಶ ಇದೆ ಚುನಾವಣೆ ನಿಂತ್ಕೊಳ್ತಕ್ಕಂಥ. ದಟ್ ಈಸ್ 23.76% ಬಗ್ಗೆ ಹೇಳೋದಾದ್ರೆ. ಈಗ ಅವ್ರು ಹೇಳ್ತಾ ಇರೋದೇನು,
ನಮ್ಮ ಕೇಂದ್ರದ NDA ನಾಯಕರುಗಳು ಪ್ರಧಾನಮಂತ್ರಿಗಳ ಹಾದಿಯಾಗಿ ವೆರಿ ಕ್ಲಿಯರ್ಲಿ 850ಕ್ಕೆ ಅಪ್ರೇಸಲ್ ಆಗ್ತಕ್ಕಂಥ ಲೋಕಸಭಾ ಸೀಟ್ಗಳೇನಿದೆ 129 ದಕ್ಷಿಣ ಭಾರತದಲ್ಲಿ ಅವಕಾಶ ಇರ್ತಕ್ಕಂಥ ಸೀಟ್ಗಳು 195ಕ್ಕೆ ಏರಿಕೆ ಮಾಡಿ 24% ಅಂದ್ರೆ ಇನ್ನೂ 0.24% 24%ಗೆ ನಾವು ಪ್ರತಿನಿಧಿಸ್ತಕ್ಕಂಥದ್ದಕ್ಕೆ ಅವಕಾಶ ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದು ವೆರಿ ಕ್ಲಿಯರ್ಲಿ ಆನ್ ದ ಫ್ಲೋರ್ ಆಫ್ ದ ಹೌಸ್ ಡಿಸ್ಕಷನ್ ನಡೆದಿದೆ. ಡಿಲಿಮಿಟೇಷನ್ನೇ ಮುಂದಿಟ್ಕೊಂಡು 33% ವುಮನ್ ರಿಸರ್ವೇಶನ್ ಬಿಲ್ಲನ್ನ ಇವತ್ತು ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ನ ಮನಸ್ಥಿತಿ ಏನಿದೆ. ಹೆಣ್ಣು ಮಕ್ಕಳನ್ನ ಕೇವಲ ವೋಟ್ ಬ್ಯಾಂಕ್ ಆಗಿಯೇ ಇಟ್ಕೊಳ್ಬೇಕಾ ಅಥವಾ ಹೆಣ್ಣು ಮಕ್ಕಳ ಮೂಲಕ ಭಾರತ ದೇಶ ಮತ್ತೆ ನಮ್ಮ ರಾಜ್ಯವನ್ನ ಪ್ರತಿನಿಧಿಸ್ತಕ್ಕಂಥದ್ದಕ್ಕೆ ಸಾಂವಿಧಾನಿಕವಾದಂತಹ ಒಂದು ಬದಲಾವಣೆಯನ್ನು ತಗೊಂಡು ಬರ್ಬೇಕಾ ಅಂತಕ್ಕಂಥದ್ದು ಕಾಂಗ್ರೆಸ್ನವರು ಆಲೋಚನೆ ಮಾಡಬೇಕಾಗಿದೆ.